ಕರ್ತನಲ್ಲಿ ಪ್ರೀತಿಯ ಸಹೋದರಿಯರಿಗೆ ಬೇಗನೆ ಬರಲಿಕ್ಕಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸ್ತಾ ಇದ್ದೇನೆ. ನಮ್ಮ ಕರ್ತನು ಒಳ್ಳೆಯವನಾಗಿ ನಮ್ಮ ಸಂಗಡ ಇದ್ದುಕೊಂಡು ನಮ್ಮನ್ನು ಕಳೆದ ದಿನಮಾನಗಳಲ್ಲೆಲ್ಲ ಅದ್ಭುತವಾಗಿ ನಡೆಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ. ಆಮೇಲೆ ವಿಶೇಷವಾಗಿ ನಮ್ಮ ಸುತ್ತಮುತ್ತಲೂ ನಾವು ನೋಡುವಾಗ ಅನೇಕ ರೀತಿಯಾದಂಥ ಘಟನೆಗಳು, ಭಯ ಹುಟ್ಟಿಸುವಂಥ ರೀತಿಯಾದಂಥ ಅನೇಕ ಘಟನೆಗಳು ನಡೆಯುವುದನ್ನು ನಾವು ನೋಡ್ತಾ ಇದ್ದೇವೆ. ಅದರೆಲ್ಲರ ಮಧ್ಯದಲ್ಲಿ ಅವೆಲ್ಲವುಗಳ ಮಧ್ಯದಲ್ಲಿ ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸಿಕೊಂಡು ಬರುವಂಥ ಆತನ ಕೃಪೆಗಾಗಿ ಸ್ತೋತ್ರ. ಈ ದಿನದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವಂಥವರಾಗಿರೋಣ. ಕಳೆದ ದಿನಮಾನಗಳಲ್ಲಿ ದೇವರು ವಾಕ್ಯದ ಮೂಲಕವಾಗಿ ನಿಮ್ಮ ಸಂಗಡ ಮಾತನಾಡಿದ್ದಾನೆ. ದೇವರಿಗೆ ಸ್ತೋತ್ರ. ಆಮೇಲೆ ಈ ದಿನದಲ್ಲಿ ಕೂಡ ನಾವು ದೇವರ ವಾಕ್ಯವನ್ನು ಧ್ಯಾನಿಸೋಣ ಪ್ರಿಯರೇ. ಆಮೇಲೆ ದೇವರು ನಮ್ಮ ಜೊತೆಯಲ್ಲಿ ಇರುವ ಆತನಾಗಿದ್ದಾನೆ. ಪ್ರಾರ್ಥನಾ ಪೂರ್ವಕವಾಗಿ ನಾವು ದೇವರ ಸಮ್ಮುಖದಲ್ಲಿರುವಾಗ ದೇವರೇ ನಿನ್ನ ಮಾತನಾಡೆಂಬುದಾಗಿ ನಾವು ಪ್ರಾರ್ಥನಾ ಪೂರ್ವಕವಾಗಿರುವಾಗ ದೇವರು ನಮ್ಮ ಸಂಗಡ ಮಾತನಾಡುವ ದೇವರಾಗಿದ್ದಾನೆ. ನಮ್ಮೆಲ್ಲ ಪರಿಸ್ಥಿತಿಗಳನ್ನು ಆತ ಚೆನ್ನಾಗಿ ಬಲ್ಲವನಾಗಿದ್ದಾನೆ. ಮತ್ತೆಲ್ಲರಿಗಿಂತಲೂ ಎಲ್ಲವುಗಳಿಗಿಂತಲೂ ಹೆಚ್ಚಾಗಿ ನಮ್ಮನ್ನು ಬಲ್ಲಂಥ ದೇವರು ಆತನಾಗಿದ್ದಾನೆ. ಆತನೇ ಹೇಳಿದ್ದಾನೆ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುವೆನು ಎಂಬುದಾಗಿ. ಆ ದೇವರು ನಮ್ಮ ಸಂಗಡ ಇದ್ದಾನೆ ಪ್ರಿಯರೇ. ಆತ ನಮ್ಮನ್ನು ಕೈ ಬಿಡುವುದಿಲ್ಲ. ಆತ ನಮ್ಮ ಜೊತೆಯಲ್ಲಿದ್ದುಕೊಂಡು ನಮಗೆ ಬೇಕಾದದನ್ನೆಲ್ಲ ಕೊಟ್ಟು ಆತನು ಅದ್ಭುತವಾಗಿ ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಆತನ ಕೃಪೆಗೆ, ಆತನ ದೇಹಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ. ಈ ದಿನದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವಂಥವರಾಗಿರೋಣ. ಅನೇಕ ಬಾರಿ ನಾವೇನು ಮಾಡ್ತೇವೆ, ನಮಗೆ ಏನಾದರೂ ಸಮಸ್ಯೆಗಳು, ರೋಗಗಳು, ಕಷ್ಟಗಳು, ಹಿಂಸೆಗಳು ಇದೆಲ್ಲ ಹೆಚ್ಚಾಗುವಾಗ ನಾವೇನು ಮಾಡ್ತೇವೆ ಅಂದರೆ ಬೇಗ ನಾವು ಅದರಲ್ಲಿ ಕುಂದಿ ಹೋಗ್ತೇವೆ ಅಥವಾ ಸೋತು ಹೋಗ್ತೇವೆ, ನಿರಾಶರಾಗ್ತೇವೆ. ಆದರೆ ಈ ದಿನಗಳಲ್ಲಿ ದೇವರು ನನಗೆ ಕಲಿಸಿಕೊಟ್ಟಂಥ ಒಂದು ವಿಷಯವನ್ನು ನಿಮ್ಮ ಬಳಿಯಲ್ಲಿ ಹಂಚಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮ ಯಾವುದೇ ಸಮಸ್ಯೆಗಳಿರಲಿ, ನಮ್ಮ ಎಲ್ಲ ಸಮಸ್ಯೆಗಳಿಗಿಂತಲೂ ನಮ್ಮ ಯೇಸು ದೊಡ್ಡವನು, ಆತನ ಅತ್ಯುನ್ನತನೆಂಬುದಾಗಿ ನಾವು ತಿಳಿದುಕೊಳ್ಳುವಾಗ, ಅದನ್ನು ನಾವು ಗ್ರಹಿಸಿಕೊಳ್ಳುವಾಗ, ಅದನ್ನು ನಾವು ನಂಬುವಾಗ ನಮಗೆ ಬಿಡುಗಡೆ ಖಂಡಿತವಾಗಲೂ ಉಂಟು ಎಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಸಮಸ್ಯೆಗಳು ಬರುವಾಗ, ರೋಗಗಳು ಬರುವಾಗ, ಓ ದೇವರೇ ಇದು ಯಾಕೆ ನನಗೆ ಹೇಗೆ ಬಂತು, ನನ್ನ ಜೀವಿತದಲ್ಲಿ ಮಾತ್ರವ ಹೇಗೆ, ಎಷ್ಟೆಲ್ಲ ಮಾಡಿದರೆ ಇದಕ್ಕೆ ಒಂದು ಬಿಡುಗಡೆ ಇಲ್ಲ, ಹಾಗೆ ನಾವು ನಿರಾಶರಾಗಿ ಕುಗ್ಗಿ ಹೋಗುವಂಥ ಒಂದು ಅನುಭವಕ್ಕೆ ನಾವು ಕೆಲವೊಮ್ಮೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ಹಾಗೆ ಒಳಗಾಗಿ ಬಿಡ್ತೇವೆ. ಅಂಥ ವಿಚಾರಗಳಿಗೆ ಒಳಗಾಗಿ ಬಿಡುವಂಥವರಾಗಿದ್ದೇವೆ. ಆದರೆ ಒಂದು ವಿಷಯ ದೇವರ ಮಕ್ಕಳಾದ ನಾವು ಗ್ರಹಿಸಿಕೊಳ್ಳಬೇಕು. ಏನೆಂದರೆ, ಈ ಎಲ್ಲ ಸಮಸ್ಯೆಗಿಂತ, ಈ ರೋಗಕ್ಕಿಂತ, ಈ ಕಷ್ಟಕ್ಕಿಂತ, ಈ ಸಮಸ್ಯೆಗಿಂತ ನನ್ನ ಯೇಸು ಸ್ವಾಮಿ ದೊಡ್ಡವನು, ಆತ ಉನ್ನತನು, ಆತ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಕ್ಕೆ ಶಕ್ತನು. ಇದೆಲ್ಲದರ ಮೇಲೆ ನಮ್ಮ ಸ್ವಾಮಿ ಇದ್ದಾನೆ. ಎಲ್ಲ ಅಧಿಕಾರಗಳು ಆತನಿಗೆ ಕೊಡಲ್ಪಟ್ಟಿವೆ. ಆ ದೇವರು ನಮ್ಮ ಸಂಗಡ ಇದ್ದಾನೆ. ಈ ಪರಿಸ್ಥಿತಿಗಿಂತಲೂ ಕೆಲವೊಮ್ಮೆ ನಮ್ಮ ಶರೀರದಲ್ಲಿ ಉಂಟಾಗುವಂಥ ಬಲಹೀನತೆಗಳಿರುವುದು, ಮಾನಸಿಕವಾಗಿ ನಮಗೆ ಉಂಟಾಗುವಂಥ ನೋವುಗಳಿರಬಹುದು. ಆದರೆ ಇದಕ್ಕಿಂತ ನನ್ನ ಯೇಸು ದೊಡ್ಡವನಾಗಿದ್ದಾನೆ, ಆತ ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ ನಾವು ನಂಬುವಾಗ ನಮ್ಮ ಜೀವಿತದಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ನಾವು ನಂಬಿಕೆ ಮೂಲಕ ಮುಂದೆ ಹೋಗುವಾಗ ದೇವರ ಆತ್ಮನ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೆಯುವಂಥದ್ದಾಗಿದೆ. ಸಮಸ್ಯೆಗಳೆಲ್ಲವೂ ಆತನ ಕಾಲ ಕೆಳಗಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಮ್ಮ ದೇವರು ಸೈತಾನನನ್ನು ತನ್ನ ಕಾಲ ಕೆಳಗೆ ಹಾಕಿ ತುಳಿದು ಬಿಟ್ಟಿದ್ದಾನೆ ಎಂಬುದಾಗಿ. ಆತ ಅದೇ ಅಧಿಕಾರ ನಮಗೆ ಸಹ ಕೊಟ್ಟಿದ್ದಾನೆ. ಹಾಗಾಗಿ ನಾವು ಯಾವ ವಿಷಯವಾಗಿ ಸೋತು ಹೋಗದೆ, ಎಲ್ಲ ಪರಿಸ್ಥಿತಿಗಳ ಮೇಲೆ ನನ್ನ ದೇವರು ನನಗಾಗಿ ಜೀವಿಸುವ ಆತನಾಗಿದ್ದಾನೆ ಎಂಬುದಾಗಿ ನಾವು ಗ್ರಹಿಸಿಕೊಳ್ಳುವಾಗ, ನಂಬುವಾಗ ನಮ್ಮ ಜೀವಿತದಲ್ಲಿ ಬಿಡುಗಡೆಗಳು ಖಂಡಿತವಾಗಲೂ ಇರುತ್ತದೆ. ನಾವು ಇವತ್ತು ಒಂದು ವಾಕ್ಯವನ್ನು ಓದಿಕೊಳ್ಳುವಂಥರಾಗಿರೋಣ. 1 ಯೋಹಾನನ ಪತ್ರಿಕೆ 4ನೇ ಅಧ್ಯಾಯ 4ನೇ ವಾಕ್ಯವನ್ನು ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಳ್ಳೋಣ. 1 ಯೋಹಾನ 4:4. ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ ಮತ್ತು ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವ ಆತನು ಹೆಚ್ಚಿನವನಾಗಿರುವುದರಿಂದ ನೀವು ಆ ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಿ.
ಒಂದನೇ ವಾಕ್ಯದಿಂದ ನಾವು ನೋಡ್ತೇವೆ ಈ ಲೋಕದಲ್ಲಿ ಏನೇನು ಕಾರ್ಯಗಳು ಉಂಟು ನಡೆಯುತ್ತದೆ, ಯಾರೆಲ್ಲ ಇದ್ದಾರೆ ಎಂಬಂಥ ವಿಷಯದಲ್ಲಿ ದೇವರ ಆತ್ಮನು ಅಲ್ಲಿ ತಿಳಿಸಿರುವಂಥ ವಿಷಯಗಳನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಇಲ್ಲಿ 4ನೇ ವಾಕ್ಯಕ್ಕೆ ಬರುವಾಗ ನಾವು ನೋಡ್ತಾ ಇದ್ದೇವೆ, ಅಲ್ಲಿ ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ. ನಾವು ದೇವರಿಂದ ಹುಟ್ಟಿದವರಾಗಿದ್ದೇವೆ. ಈ ಲೋಕದಲ್ಲಿ ದೇವರು ನಮ್ಮನ್ನಿಟ್ಟಿರುವುದು ದೇವರ ಮಕ್ಕಳು ಎಂಬ ಹೆಸರು ಕೊಟ್ಟು, ದೇವರ ಮಕ್ಕಳೆಂಬ ಅಧಿಕಾರ ನಮಗೆ ಕೊಟ್ಟು ಈ ಲೋಕದಲ್ಲಿ ದೇವರು ನಮ್ಮನ್ನು ಇಟ್ಟಿದ್ದಾರೆ ಎಂಬುದಾಗಿ ನಮಗೆ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ. ಹಾಗಾಗಿ ಮತ್ತೆ ನೋಡಿ, ಅಲ್ಲಿ ಬರೆಯಲ್ಪಟ್ಟಿದೆ, ಮತ್ತು ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವ ಆತನು ಹೆಚ್ಚಿನವನಾಗಿರುವುದರಿಂದ ನೀವು ಆ ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಿ. ಈಗ ಇಲ್ಲಿ ವಾಕ್ಯ, ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವ ಆತನು ಹೆಚ್ಚಿನವನಾಗಿದ್ದಾನೆ. ಹಲ್ಲೆಲೂಯಾ. ನಾವು ದೇವರಿಂದ ಹುಟ್ಟಿದವರಾಗಿ, ದೇವರು ನಮ್ಮನ್ನು ಈ ಭೂಮಿಯಲ್ಲಿ ದೇವರ ಮಕ್ಕಳಾಗಿ ಇಟ್ಟಿರುವಾಗ, ದೇವರ ವಾಕ್ಯ ಹೇಳ್ತಾ ಇದೆ, ಈ ಲೋಕದಲ್ಲಿರುವವನಿಗಿಂತಲೂ ನಮ್ಮಲ್ಲಿರುವ ಆತನು ಹೆಚ್ಚಿನವನಾಗಿದ್ದಾನೆ ಎಂಬುದಾಗಿ. ಹಾಗಾಗಿ ನಮಗೇನಾಗ್ತದೆ, ನಾವು ಹಾಗಿರುವುದರಿಂದ ಸುಳ್ಳು ಪ್ರವಾದಿಗಳನ್ನು ಜಯಿಸಿದಿರಿ, ಅಥವಾ ಸೈತಾನನನ್ನು ನಾವು ಜಯಿಸಲಿಕ್ಕೆ ಸಾಧ್ಯ ಆಗ್ತದೆ ಎಂಬುದಾಗಿ. ಯಾಕಂದರೆ ನಾವು ನಂಬಿರುವಂಥ ನಮ್ಮ ದೇವರು ಅದ್ಭುತ ಸ್ವರೂಪನಾದ ದೇವರು. ಲೋಕದಲ್ಲಿರುವವನಿಗಿಂತ, ಲೋಕದಲ್ಲಿ ಯಾರಿದ್ದಾನೆ? ಸೈತಾನನಿದ್ದಾನೆ. ಅವನು ನಮ್ಮನ್ನು ಕುಗ್ಗಿಸಲಿಕ್ಕೆ, ಕಷ್ಟಪಡಿಸಲಿಕ್ಕೆ, ನೋವಿನಿಂದ ಹಾದು ಹೋಗಲಿಕ್ಕೆ ಕೆಲವೊಮ್ಮೆ ಶೋಧನೆಗಳನ್ನೆಲ್ಲ ತರುವುದನ್ನು ನಾವು ನೋಡ್ತಾ ಇದ್ದೇವೆ. ಹಾಗೆ ಆಮೇಲೆ ನಾವಲ್ಲಿರುವಾಗ ಈ ಲೋಕದಲ್ಲಿರುವವನಿಗಿಂತ ನಮ್ಮಲ್ಲಿರುವವನು ಹೆಚ್ಚಿನವನಾಗಿದ್ದಾನೆ. ಈ ಲೋಕದಲ್ಲಿರುವ ಸೈತಾನನಿಗಿಂತ ನಮ್ಮಲ್ಲಿರುವಂಥ ಯೇಸು ಕ್ರಿಸ್ತನು ಹೆಚ್ಚಿನವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲಿ ಇದ್ದಾರಾ? ಈ ಲೋಕಕ್ಕಿಂತಲೂ ಹೆಚ್ಚಿನವನಾದ, ಈ ಲೋಕದಲ್ಲಿರುವವನಿಗಿಂತಲೂ ಹೆಚ್ಚಿನವನಾದ, ಅತ್ಯುನ್ನತನಾದ, ಸರ್ವಶಕ್ತನಾದ ದೇವರು ನಮ್ಮೊಳಗೆ ಇದ್ದಾರಾ ಎಂಬುದಾಗಿ ನಾವು ನಮ್ಮನ್ನೇ ಪರೀಕ್ಷಿಸಿಕೊಳ್ಳಬೇಕು. ಹಾಗೆ ದೇವರು ನಮ್ಮೊಳಗೆ ಇರುವುದಾದರೆ ನಮ್ಮ ಜೀವಿತದಲ್ಲಿ ಏನಾಗ್ತದೆ? ಸೈತಾನನನ್ನು ಜಯಿಸುವುದಕ್ಕೆ ದೇವರು ನಮ್ಮನ್ನು ಬಲಪಡಿಸುವ ಆತನಾಗಿದ್ದಾನೆ. ಈ ಲೋಕದಲ್ಲಿರುವವನಿಗಿಂತ ನಮ್ಮಲ್ಲಿರುವ ಆತನು ಹೆಚ್ಚಿನವನು. ನಾನು ಮೊದಲೇ ಹೇಳಿದ ಪ್ರಕಾರವಾಗಿ ಅನೇಕ ರೀತಿಯ ಸಮಸ್ಯೆಗಳು ನಮ್ಮ ಜೀವಿತದಲ್ಲಿ ನಮ್ಮನ್ನು ಸುತ್ತುವರಿಯುವಾಗ, ನಮಗೆ ಮುಂದೆ ದಾಟಲಿಕ್ಕೆ ಹೇಗೆ ನಾನು ದಾಟುವುದು, ಮುಂದೆ ಏನು ಮಾಡುವುದೆಂಬುದಾಗಿ ನಾವು ಯೋಚನೆ ಮಾಡುವಾಗ, ಅದರೆಲ್ಲ ಮಧ್ಯದಲ್ಲಿ ನಮ್ಮ ದೇವರು ನಮಗೋಸ್ಕರ ಅದ್ಭುತಗಳನ್ನು ಮಾಡಿ ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಒಂದು ಭಕ್ತರಿಗೆ ಅಥವಾ ದೇವ ಮಗುವಿಗೆ ದೇವರು ನಮ್ಮ ಹೃದಯದಲ್ಲಿರುವುದಾದರೆ ಈ ಲೋಕದಲ್ಲಿನ ಎಲ್ಲ ಸಮಸ್ಯೆಗಳು ಸಣ್ಣದಾಗಿ ಕಾಣಲ್ಪಡುತ್ತದೆ. ಯಾಕಂದರೆ ನಮ್ಮ ದೇವರು ನಮ್ಮೊಂದಿಗಿದ್ದಾನೆ, ನನ್ನ ದೇವರು ನನ್ನೊಂದಿಗಿದ್ದಾನೆ, ಆತ ನನಗೋಸ್ಕರ ಯುದ್ಧ ಮಾಡುವ ಆತನಾಗಿದ್ದಾನೆ, ಆತ ನನಗೋಸ್ಕರ ಕಾರ್ಯ ಮಾಡುವ ಆತನಾಗಿದ್ದಾನೆ ಎಂಬ ನಂಬಿಕೆ ಆತನಲ್ಲಿರುವುದರ ನಿಮಿತ್ತವಾಗಿ, ಅವರಲ್ಲಿರುವುದರ ನಿಮಿತ್ತವಾಗಿ ಈ ಸಮಸ್ಯೆಗಳನ್ನು ನಮಗೆ ಜಯಿಸಲಿಕ್ಕೆ ಸಾಧ್ಯ ಆಗ್ತದೆ. ಯೇಸು ಸ್ವಾಮಿ ಮತ್ತು ಶಿಷ್ಯರು ದೋಣಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಹಾಗೆ ಪ್ರಯಾಣ ಮಾಡುವಂಥ ಸಮಯದಲ್ಲಿ ಅವರಿಗೆ ವಿರುದ್ಧವಾಗಿ ಗಾಳಿ ಬೀಸುತ್ತಾ ಉಂಟು. ಇವರನ್ನು ಆಚೆ ದಡಕ್ಕೆ ಸೇರಿಸಬಾರದು ಎಂಬುದಾಗಿ ಏನಾಗ್ತಾಯಿದೆ, ಗಾಳಿ ಬಂದು ಇವರ ದೋಣಿ ಮುಳುಗುವಷ್ಟರ ಮಟ್ಟಿಗೆ ಇವರನ್ನು ದಾಡಿಸಿ ಬಿಟ್ಟಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆಗ ಶಿಷ್ಯರು ಯೇಸು ಸ್ವಾಮಿಯನ್ನು ಕೂಗಿ ಕರೀತಾ ಇದ್ದಾರೆ, ಸ್ವಾಮಿ ಎದ್ದೇಳಿ ಎದ್ದೇಳಿ ನಮ್ಮನ್ನು ಕಾಪಾಡು ಎಂಬುದಾಗಿ. ಪ್ರಿಯ ದೇವ ಜನರೇ, ನಾವು ಯಾವ ರೀತಿಯಾಗಿದ್ದೇವೆ? ನಾವು ಅನೇಕ ಬಾರಿ ದೇವರ ಮಕ್ಕಳೆಂಬುದಾಗಿ ಹೇಳಿಕೊಂಡರೂ ಸಮಸ್ಯೆಗಳನ್ನು ಎದುರಿಸುವಾಗ ನಮ್ಮೊಳಗೆ ಯಾರಿದ್ದಾರೆ ಎನ್ನುವುದನ್ನು ಮರೆತು ನಾವು ಕುಗ್ಗಿ ಹೋಗುತ್ತೇವೆ, ಬಲಹೀನರಾಗಿ ಬಿಡುತ್ತೇವೆ, ನನಗೆ ಯಾರೂ ಇಲ್ಲ ಎಂಬುದಾಗಿ ಹೇಳ್ಕೊಳ್ತೇವೆ. ಪ್ರಿಯ ದೇವ ಜನರೇ, ದೇವರ ಮಗುವೆ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಈ ಲೋಕದಲ್ಲಿರುವವನಿಗಿಂತಲೂ ನಮ್ಮಲ್ಲಿರುವ ಆತನು ಹೆಚ್ಚಿನವನಾಗಿದ್ದಾನೆ, ಆತ ಸರ್ವಶಕ್ತನಾಗಿದ್ದಾನೆ. ನಮ್ಮೆಲ್ಲ ಸಮಸ್ಯೆಗಳಿಗಿಂತ ಆತನು ದೊಡ್ಡವನಾಗಿದ್ದಾನೆ. ಆತ ಎಲ್ಲವನ್ನು ನಮ್ಮ ಕಾಲ ಕೆಳಗೆ ಹಾಕುವುದಕ್ಕೆ, ನಮಗೆ ಜಯವನ್ನು ಕೊಡುವುದಕ್ಕೆ ಆತ ಶಕ್ತನಾಗಿದ್ದಾನೆ. ಆತನ ಹೆಸರೇ ಯೆಹೋವ ನಿಸ್ಸಿ ಎಂಬುದಾಗಿ ನಾವು ನೋಡುತ್ತೇವೆ. ಆತ ಯೆಹೋವ ನಿಸ್ಸಿ ಆಗಿದ್ದಾನೆ, ಜಯವನ್ನು ಕೊಡುವ ದೇವರು, ನಮಗಾಗಿ ಯುದ್ಧ ಮಾಡುವಂಥ ದೇವರು.
ಆತ ನಮ್ಮ ಸಂಗಡ ಇದ್ದಾನೆಂಬುದಾಗಿ ನಾವು ಯಾವಾಗಲೂ ಅದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವಂಥವರಾಗಿರಬೇಕು. ಹಾಗೆ ನಾವು ನೆನಪಿನಲ್ಲಿ ಇಟ್ಟುಕೊಂಡು ನಂಬಿಕೆಯಿಂದ ಮುಂದೆ ಹೋಗುವಾಗ ನಮಗೆ ಈ ಲೋಕವನ್ನು ಆಮೇಲೆ ಸೈತಾನನನ್ನು ಜಯಿಸುವುದಕ್ಕೆ ಆಮೇಲೆ ದೇವರು ಬಲ ಕೊಡುವ ಆತನಾಗಿದ್ದಾನೆ. ದಾವೀದನ ಜೀವಿತವನ್ನು ನಾವು ನೋಡುವುದಾದರೆ, ಭಕ್ತನಾದ ದಾವೀದ ದೇವರ ಮುಂದೆ ತನ್ನನ್ನೇ ಸಮರ್ಪಿಸಿಕೊಂಡು ಅನೇಕ ರೀತಿಯಾದಂಥ ಆಮೇಲೆ ವಾಕ್ಯಗಳನ್ನು, ಹಾಡುಗಳನ್ನು ಆಮೇಲೆ ರಚಿಸಿದಂಥ ದಾವೀದ ನಾವು ನೋಡ್ತೇವೆ. ದೇವರ ವಾಕ್ಯದಲ್ಲಿ ಕೀರ್ತನೆಗಳು, ಅನೇಕ ಕೀರ್ತನೆಗಳನ್ನು ದಾವೀದನು ರಚಿಸಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಆ ದಾವೀದನ ಜೀವಿತದಲ್ಲಿ ಅನೇಕ ರೀತಿಯಾದ ಶೋಧನೆಗಳು ಆತ ಎದುರಿಸ್ತಾ ಇದ್ದಾನೆ. ಕಷ್ಟದ ಮೂಲಕವಾಗಿ ಹಾದು ಹೋಗ್ತಾ ಇದ್ದಾನೆ. ಮರಣವನ್ನು ಮುಖಾಮುಖಿಯಾಗಿ ಸಂಧಿಸುವಂಥ ಪರಿಸ್ಥಿತಿಗಳು ಆತನಿಗೆ ಬರ್ತಾ ಉಂಟು. ಎಲ್ಲದರ ಮಧ್ಯದಲ್ಲಿಯೂ ದಾವೀದ ದೇವರನ್ನು ಆತುಕೊಂಡನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಕೀರ್ತನೆ 27ನೇ ಕೀರ್ತನೆಗೆ ನಾವು ಬರುವಾಗ ಅಲ್ಲಿ ನಾವು ನೋಡ್ತೇವೆ, ದಾವೀದನು ಹೇಳುವಂಥ ಮಾತನ್ನು ನಮಗೆ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಕೀರ್ತನೆ 27 ಅದರ 5ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಪಾಯ ಕಾಲದಲ್ಲಿ ಆತನು ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವನು, ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸುವನು, ಪರ್ವತಾಗ್ರದಲ್ಲಿ ನನ್ನನ್ನು ಸುರಕ್ಷಿತವಾಗಿ ಇರಿಸುವನು ಎಂಬುದಾಗಿ ಈ ಎಲ್ಲ ಸಮಸ್ಯೆಗಳ ಮೂಲಕವಾಗಿ ದಾವೀದ ಹಾದು ಹೋಗುತ್ತಾ ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಕಷ್ಟ ಕಾಲದಲ್ಲಿ ಆತ ದೇವರನ್ನು ಮೊರೆ ಹೋಗುತ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಆಮೇಲೆ ಮುಂದೆ 3ನೇ ವಾಕ್ಯದಲ್ಲಿ ಅಥವಾ 1ರಿಂದ ನಾವು ಓದಿಕೊಳ್ಳುವಾಗ ಅವರು ಯೆಹೋವನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೆ, ನನಗೆ ವಿರೋಧವಾಗಿ ದೊಡ್ಡ ದಂಡು ಬಂದು ಹೇಳಿದರೂ ಕೂಡ ದೇವರು ನನ್ನ ಜೊತೆಯಲ್ಲಿದ್ದಾನೆಂಬ ನಂಬಿಕೆ, ಭರವಸೆ ದಾವೀದನ ಜೀವಿತದಲ್ಲಿತ್ತು. ನಾವು 5ನೇ ವಾಕ್ಯದಲ್ಲಿ ಓದಿದ್ದೇವೆ, ಅಪಾಯ ಕಾಲದಲ್ಲಿ ಆತನು ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವನು. ಏನೆಲ್ಲ ಅಪಾಯಗಳು ನನ್ನ ಜೀವಿತದಲ್ಲಿ ಸಂಭವಿಸಿದರೂ ಅದರ ಮಧ್ಯದಲ್ಲಿ ಆಮೇಲೆ ಆ ಸಂದರ್ಭದಲ್ಲಿ ದೇವರು ತನ್ನ ಗುಪ್ತವಾದ ಸ್ಥಳದಲ್ಲಿ ನನ್ನನ್ನು ಅಡಗಿಸಿ ಕಾಯುವನೆಂಬುದಾಗಿ ಆತ ಹೇಳ್ತಾ ಇದ್ದಾನೆ. ದೇವರ ಒಂದು ಪ್ರಸನ್ನತೆ, ದೇವರ ಒಂದು ಸಂರಕ್ಷಣೆ, ದೇವರ ಒಂದು ಅಡಗು ತಾಣದಲ್ಲಿ ನಮ್ಮನ್ನು ಏನು ಮಾಡ್ತಾನೆ, ಆತ ಮರೆ ಮಾಡಿ ದುಷ್ಟನ ಕಣ್ಣಿಗೆ ಬೀಳದ ಹಾಗೆ ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ದಾವೀದನಿಗೆ ಯಾಕೆ ಗೊತ್ತಾ ಹಾಗೆ ಹೇಳಲಿಕ್ಕೆ ಸಾಧ್ಯ ಆಯಿತು? ದಾವೀದನಿಗೆ ಯಾಕೆ ಗೊತ್ತಾ ಹಾಗೆ ಜಯ ಬಂದದ್ದು? ಆತ ತನಗೆ ಎದುರಾಗಿ ಬಂದಂಥ ಸಮಸ್ಯೆಗಳಿಗಿಂತ ಎಲ್ಲ ಆಮೇಲೆ ನನ್ನ ದೇವರು ದೊಡ್ಡವನೆಂಬುದಾಗಿ ಆತ ನಂಬಿದನು. ದಾವೀದನಿಗೆ ಗೊತ್ತು, ಆತನ ಅಭಿಷೇಕಿಸಲ್ಪಟ್ಟ ನಂತರವಾಗಿ ಆಮೇಲೆ ನಾವು ನೋಡ್ತಾ ಇದ್ದೇವೆ, ಆಮೇಲೆ ತನಗೆ ವಿರೋಧವಾಗಿ ಆ ಕುರಿಗಳನ್ನು ಮೇಯಿಸುವ ಸಂದರ್ಭದಲ್ಲಿ ಆಮೇಲೆ ಸಿಂಹ ಎದುರಾಯಿತು, ಕರಡಿ ಎದುರಾಯಿತು. ಹೀಗೆಲ್ಲ ಬರುವಾಗ ಆ ದೇವರಾತ್ಮನ ಬಲದಿಂದ ಅವುಗಳನ್ನು ಸೋಲಿಸುವುದಕ್ಕೆ, ಅವುಗಳನ್ನು ಜಯಿಸುವುದಕ್ಕೆ, ಅವುಗಳನ್ನು ಸಾಯಿಸಿ ಬಿಡುವಷ್ಟರ ಮಟ್ಟಿಗೆ ಒಂದು ಅಭಿಷೇಕ ಆಮೇಲೆ ದೇವರು ದಾವೀದನ ಜೀವಿತದಲ್ಲಿ ಇಟ್ಟಿದ್ದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅವನಿಗೆ ಗೊತ್ತು, ನನ್ನ ದೇವರು ನನ್ನ ಸಂಗಡ ಇದ್ದಾನೆ, ಆತನ ಅಭಿಷೇಕ ನನ್ನಲ್ಲಿ ಉಂಟು. ಹಾಗಾಗಿ ಆತ ಏನು ಮಾಡ್ತಿದ್ದ, ಎಲ್ಲವನ್ನು ಎದುರಿಸುತ್ತಾ ಇದ್ದ. ಯಾವುದೇ ಭಯವಿಲ್ಲದೆ ತನ್ನಲ್ಲಿದ್ದಂಥ ದೇವರ ಬಲವನ್ನು ಆಶ್ರಯಿಸಿಕೊಂಡು, ದೇವರಲ್ಲಿ ಆತುಕೊಂಡು, ಪೂರ್ಣ ಹೃದಯದಿಂದ ಭರವಸೆ ಬಿಟ್ಟುಕೊಂಡು ಆತ ಏನು ಮಾಡ್ತಿದ್ದ, ಆಮೇಲೆ ಮುಂದೆ ಹೋಗುತ್ತಾ ಇದ್ದ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಪಾಯ ಕಾಲದಲ್ಲಿ ಆತನು ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವನು, ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸುವನು, ಪರ್ವತಾಗ್ರದಲ್ಲಿ ನನ್ನನ್ನು ಸುರಕ್ಷಿತವಾಗಿ ಇರಿಸುವನು. ಪರ್ವತದ ಆ ಒಂದು ಪರ್ವತಾಗ್ರ ಎಂಬುದಾಗಿ ಹೇಳುವಾಗ ಆ ಉನ್ನತವಾದಂಥ ಒಂದು ಸ್ಥಳ, ತುದಿಯಲ್ಲಿ, ಪರ್ವತದ ತುದಿಯಲ್ಲಿ ಅಥವಾ ದೇವರ ಆ ಪ್ರಸನ್ನತೆಯಲ್ಲಿ, ದೇವರ ಒಂದು ಸಂರಕ್ಷಣೆಯಲ್ಲಿ ದೇವರು ಕಾಯುವಾತನಾಗಿದ್ದಾನೆ ಎಂಬುದಾಗಿ ದಾವೀದ ಹೇಳ್ತಾ ಇದ್ದಾನೆ. ಹಾಗೆ ಪ್ರಿಯರೇ, ನಮ್ಮ ಜೀವಿತದಲ್ಲಿ ಅನೇಕ ರೀತಿಯಾದ ಸಮಸ್ಯೆಗಳು ನಮ್ಮನ್ನು ಎದುರಿಸಬಹುದು. ಆದರೆ ದಾವೀದನ ಹಾಗೆ ನಂಬಿಕೆಯಿಂದ ನನ್ನ ದೇವರು ನನ್ನ ಸಂಗಡ ಇದ್ದಾನೆ, ಆತ ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸುತ್ತಾನೆಂಬ ನಂಬಿಕೆ ನಮ್ಮ ಜೀವಿತದಲ್ಲಿ ಇರಬೇಕು. ಅದು ಮಾತ್ರ ಅಲ್ಲ, ಪರ್ವತಾಗ್ರದಲ್ಲಿ ನನ್ನನ್ನು ಸುರಕ್ಷಿತವಾಗಿರಿಸುವನು. ದೇವರ ಪ್ರಸನ್ನತೆಯಲ್ಲಿ, ಆ ಒಂದು ದೇವರ ಸನ್ನಿಧಾನದಲ್ಲಿ ನನ್ನನ್ನು ಸುರಕ್ಷಿತವಾಗಿ ದೇವರು ಇರಿಸ್ತಾನೆ ಎಂಬ ನಂಬಿಕೆ ಆತನಲ್ಲಿ ಇತ್ತು ಪ್ರಿಯರೇ. ಹಾಗಾಗಿ ಆತ ಏನು ಮಾಡ್ತಾ ಇದ್ದಾನೆ, ಜಯವನ್ನು ಹೊಂದಿಕೊಳ್ಳುತ್ತಾ ಇದ್ದಾನೆ. ಈ ಲೋಕದಲ್ಲಿರುವವನಿಗಿಂತಲೂ ನಮ್ಮಲ್ಲಿರುವ ಆತನು ಹೆಚ್ಚಿನವನಾಗಿದ್ದಾನೆ, ಆತ ಸರ್ವಶಕ್ತನಾಗಿದ್ದಾನೆ ಎಂಬುದಾಗಿ ನಾವು ನಂಬುವಾಗ ನಮ್ಮ ಜೀವಿತದ ಎಲ್ಲ ಸಮಸ್ಯೆಗಳಿಗೂ ಆತ ನಮಗೆ ಜಯವನ್ನು ಕೊಟ್ಟು ನಡೆಸುವ ಆತನಾಗಿದ್ದಾನೆ. ನಾವು
2 ಅರಸುಗಳ ಪುಸ್ತಕದಲ್ಲಿ ಬರುವಾಗ ಅಲ್ಲಿ ಒಂದು ಘಟನೆಯನ್ನು ನಮಗೆ ನೋಡಲಿಕ್ಕೆ ಸಾಧ್ಯ ಆಗ್ತದೆ. 2 ಅರಸುಗಳ ಪುಸ್ತಕ 6ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ನಮಗೆ ಗೊತ್ತಿದೆ, ಎಲೀಷನ ಒಂದು ಜೀವಿತದಲ್ಲಿ ಆದಂಥ ಘಟನೆಯನ್ನು ನಾವು ನೋಡ್ತಾ ಇದ್ದೇವೆ. 6ನೇ ಅಧ್ಯಾಯ, 2 ಅರಸುಗಳ ಪುಸ್ತಕ 6ನೇ ಅಧ್ಯಾಯ ಅಲ್ಲಿ 8ನೇ ವಾಕ್ಯದಿಂದ ನಾವು ಮುಂದಕ್ಕೆ ಓದುವಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಅರಾಮ್ಯರ ಅರಸನು ಇಸ್ರಾಯೇಲಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದನು. ಅವನು ಯುದ್ಧದಲ್ಲಿ ಹೊಂಚು ಹಾಕತಕ್ಕ ಸ್ಥಳವನ್ನು ತನ್ನ ಸೇನಾಪತಿಗಳೊಡನೆ ಮತ್ತು ಗೊತ್ತು ಮಾಡುವಷ್ಟು ಸಾರಿ ದೇವರ ಮನುಷ್ಯನು ಇಸ್ರಾಯೇಲ್ಯರ ಅರಸನಿಗೆ, ಜಾಗರೂಕತೆಯಿಂದಿರಿ, ನೀವು ಇಂತಿಂಥ ಸ್ಥಳದಲ್ಲಿ ಹಾಯಬಾರದು, ಅಲ್ಲಿ ಅರಾಮ್ಯರು ಅಡಗಿಕೊಂಡಿದ್ದಾರೆ ಎಂದು ತಿಳಿಸುತ್ತಿದ್ದಾನೆ. ಈಗ ಇಸ್ರಾಯೇಲ್ ಜನರಿಗೆ ವಿರೋಧವಾಗಿ ಅರಾಮ್ಯ ಅರಸನು ಸೈನ್ಯ ಯುದ್ಧಕ್ಕೆ ಬರುವುದನ್ನು ನೋಡ್ತಾ ಇದ್ದೇವೆ. ಅಲ್ಲಿ ಬರ್ತಾ ಇದ್ದಾರೆ ಯುದ್ಧ ಮಾಡಬೇಕೆಂಬುದಾಗಿ. ದೇವರ ಆತ್ಮನು ಎಲೀಷನಲ್ಲಿ ಇದ್ದದರ ನಿಮಿತ್ತವಾಗಿ ದೇವರು ತಿಳಿಸ್ತಿದ್ರು ಪ್ರವಾದಿಗೆ, ಇಂತಿಂಥ ಸ್ಥಳದಲ್ಲಿ ನೀವು ಹೋಗಿ ಅಡಗಿಕೊಳ್ಳಬಾರ್ದು ಅಥವಾ ಹಾಯಬಾರದು ಎಂಬುದಾಗಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಅರಾಮ್ಯರು ಏನು ಮಾಡಿದ್ದಾರೆ, ಅಡಗಿಕೊಂಡಿದ್ದಾರೆ, ಅಲ್ಲಿ ನಿಮಗೆ ಅಪಾಯ ಉಂಟು, ನೀವು ಅಲ್ಲಿ ನೀವು ಇರಬಾರದೆಂಬುದಾಗಿ ದೇವರ ಆತ್ಮನು ಪ್ರವಾದಿಯ ಮೂಲಕವಾಗಿ ತಿಳಿಸ್ತಾ ಇದ್ದರು. ಹಾಗೆ ಇವರು ಅಲ್ಲಿಂದ ತಪ್ಪಿಸಿಕೊಂಡು ವೈರಿಯ ವಶಕ್ಕೆ ಬೀಳದ ಹಾಗೆ ದೇವರವರನ್ನು ತಪ್ಪಿಸಿ ಕಾಪಾಡ್ತಾ ಇದ್ರು. ಇಷ್ಟೆಲ್ಲ ಕುತಂತ್ರ ಮಾಡಿ, ಇಷ್ಟೆಲ್ಲ ರಹಸ್ಯವಾಗಿ ನಾವು ಹೊಂಚು ಹಾಕಿ ನಮಗೆ ಇಸ್ರಾಯೇಲ್ ಜನರನ್ನು ಹಿಡಿಲಿಕ್ಕೆ ಆಗ್ತಾ ಇಲ್ಲಲ್ಲ. ಹಾಗಾದರೆ ಅರಾಮ್ಯರ ಅರಸ ತಿಳ್ಕೊಂಡ, ನಮ್ಮ ಕಡೆಯಲ್ಲಿ ಯಾರೋ ಹೊಂಚು ಹಾಕುವಂಥ ಅಥವಾ ಯಾರೋ ಈ ಸುದ್ದಿ ಮುಟ್ಟಿಸುವಂಥವರು, ಇಸ್ರಾಯೇಲರಿಗೆ ಮುಟ್ಟಿಸುವಂಥ ಯಾರೋ ಗೂಢಾಚಾರರು ನಮ್ಮಲ್ಲೇ ಇದ್ದಾರೆ ಎಂಬುದಾಗಿ ಅರಸನು ತನ್ನ ಸೇನಾಪತಿಗಳನ್ನು ಕರೆದು ವಿಚಾರಿಸುವಾಗ ಅವರು ಹೇಳ್ತಾರೆ, ನಮ್ಮಲ್ಲಿ ಯಾರೂ ಇಲ್ಲ ಸ್ವಾಮಿ, ಅಲ್ಲಿ ಒಬ್ಬ ಇದ್ದಾನೆ ಪ್ರವಾದಿ, ಅವನೇ. ಅಲ್ಲಿ ನಾವು ನೋಡ್ತಾ ಇದ್ದೇವೆ 12ನೇ ವಾಕ್ಯದಲ್ಲಿ, ಆಗ ಅವರಲ್ಲೊಬ್ಬನು ಅವನಿಗೆ, ನನ್ನ ಒಡೆಯನಾದ ಅರಸನೇ, ಹಾಗಲ್ಲ, ಇಸ್ರಾಯೇಲರಲ್ಲಿ ಎಲೀಷನೆಂಬೊಬ್ಬ ಪ್ರವಾದಿ ಇರುತ್ತಾನೆ, ನೀನು ನಿನ್ನ ಮಲಗುವ ಕೋಣೆಯಲ್ಲಿ ಆಡುವ ಮಾತುಗಳನ್ನು ಸಹ ಅವನು ಅರಿತುಕೊಂಡು ಎಲ್ಲವನ್ನು ಇಸ್ರಾಯೇಲ್ಯರ ಅರಸನಿಗೆ ತಿಳಿಸುತ್ತಾನೆ ಅಂದನು. ಅರಸನು ಇದನ್ನು ಕೇಳಿ, ಅವನು ಎಲ್ಲಿರುತ್ತಾನೆಂದು ವಿಚಾರಿಸಿರಿ, ನಾನು ಅವನನ್ನು ಹಿಡಿಸುತ್ತೇನೆ ಎಂದು ಹೇಳಿದನು. ಈಗ ನೋಡಿ, ಪ್ರವಾದಿ ನೀನು ಮಲಗುವ ಕೋಣೆಯಲ್ಲಿ ಏನು ಮಾತಾಡಿದ್ರು ಅದು ಅಲ್ಲಿ ಗೊತ್ತಾಗ್ತದೆ ಪ್ರವಾದಿಗೆ. ಅವರೇ ಇದನ್ನು ಹೇಳ್ತಾ ಇದ್ದಾರೆ ಇಸ್ರಾಯೇಲರ ಅರಸನಿಗೆ ಎಂಬುದಾಗಿ ಹೇಳುವಾಗ ಅರಾಮ್ಯರ ಅರಸನಿಗೆ ಹಾಗಾದರೆ ಕೋಪ ಬರ್ತಾ ಉಂಟು. ಈಗ ಎಲೀಷನೆಂಬ ವ್ಯಕ್ತಿ ಎಲ್ಲಿದ್ದಾನೆ, ನಾನು ಅವನನ್ನು ಹಿಡಿದು ತರ್ತೇನೆ ಎಂಬುದಾಗಿ ತನ್ನ ಸೈನ್ಯವನ್ನು ಎಲೀಷನನ್ನು ಹಿಡಿದುಕೊಂಡು ಬರುವುದಕ್ಕಾಗಿ ಕಳಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ದೊಡ್ಡ ಸೈನ್ಯವನ್ನು ಕಳಿಸುತ್ತಾ ಇದ್ದಾರೆ. ಹಾಗೆ ಅವರು ಹೋಗುವಾಗ 15ನೇ ವಾಕ್ಯ, ದೇವರ ಮನುಷ್ಯನ ಸೇವಕನು ಬೆಳಗ್ಗೆ ಎದ್ದು ಹೊರಗೆ ಹೋದಾಗ ರಥಾಶ್ವ ಸಹಿತವಾದ ಮಹಾಸೈನ್ಯವು ಬಂದು ಪಟ್ಟಣದ ಸುತ್ತಲೂ ನಿಂತಿರುವುದನ್ನು ಕಂಡು ತನ್ನ ಯಜಮಾನನಿಗೆ, ಅಯ್ಯೋ ಸ್ವಾಮಿ, ಏನು ಮಾಡೋಣ ಎಂದನು. ಆಗ ಎಲೀಷನವನಿಗೆ, ಹೆದರಬೇಡ, ಅವರ ಕಡೆಯಲ್ಲಿರುವವರಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ ಎಂದು ಹೇಳಿ, ಯೆಹೋವನೇ, ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಲು ಯೆಹೋವನು ಅವನ ಕಣ್ಣುಗಳನ್ನು ತೆರೆದನು. ಆಗ ಎಲೀಷನ ರಕ್ಷಣೆಗಾಗಿ ಸುತ್ತಣ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥಾಶ್ವಗಳು ಆ ಸೇವಕನಿಗೆ ಕಂಡವು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರ ದೊಡ್ಡ ಒಂದು ಕಾರ್ಯ ಯಾವ ರೀತಿಯಾಗಿ ನಡೀತಾ ಉಂಟು. ಈಗ ಇನ್ನೇನು ಎಲೀಷಾ ಪ್ರವಾದಿಯನ್ನು ಹಿಡಿದುಕೊಂಡು ತರಬೇಕು ಅಂತ ಹೇಳಿ ಅರಾಮ್ಯರ ಅರಸ ದೊಡ್ಡ ಸೈನ್ಯವನ್ನು ಕಳಿಸಿದ್ದಾರೆ. ಎಲೀಷಾ ಪ್ರವಾದಿಯ ಸೇವಕನು ಅವನು ಬೆಳಗ್ಗೆ ಎದ್ದು ನೋಡುವಾಗ, ಓ, ಅರಾಮ್ಯರ ಸೈನ್ಯ ಬಂದು ಮುತ್ತಿಗೆ ಹಾಕಿಕೊಂಡಿದ್ದಾರೆ. ಅವನು ಹೇಳ್ತಾ ಇದ್ದಾನೆ, ಅಯ್ಯೋ ಸ್ವಾಮಿ, ನಾವೇನು ಮಾಡೋಣ, ಇಷ್ಟೊಂದು ಸೈನ್ಯ ಬಂದು ನಮಗೆ ವಿರೋಧವಾಗಿ ನಿಂತಿದ್ದಾರಲ್ಲ ಎಂಬುದಾಗಿ. ಆಗ ಎಲೀಷಾ ಪ್ರವಾದಿ ಹೇಳ್ತಾ ಇದ್ದಾನೆ ಅವನಿಗೆ, ಹೆದರಬೇಡ, ಅವರ ಕಡೆಯಲ್ಲಿರುವವರಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ ಎಂದು ಹೇಳಿ ಅವನ ಕಣ್ಣುಗಳನ್ನು ತೆರೆಯಬೇಕೆಂಬುದಾಗಿ ದೇವರಲ್ಲಿ ಎಲೀಷಾ ಪ್ರವಾದಿ ಪ್ರಾರ್ಥಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ದೇವರೇ, ಇವನ ಕಣ್ಣುಗಳನ್ನು ತೆರೆ ಎಂಬುದಾಗಿ ಪ್ರಾರ್ಥಿಸಿದ ನಂತರವಾಗಿ ಅಲ್ಲಿ ನಾವು ನೋಡುವಾಗ ಈ ಸೇವಕನ ಕಣ್ಣುಗಳು ತೆರೆದು ಎಲೀಷನ ಸಂರಕ್ಷಣೆಗಾಗಿ ದೇವರು ಕಳುಹಿಸಿದಂಥ ರಥಾಶ್ವಗಳ ಸಹಿತವಾಗಿ ನಿಂತಿರುವಂಥ ಅಗ್ನಿಮಯವಾದ ರಥಗಳನ್ನು, ಆಮೇಲೆ ಆ ಸೈನ್ಯವನ್ನು ನೋಡಿ ಇವನಿಗೆ ಆಶ್ಚರ್ಯ ಆಯಿತು. ಓ, ಅವರ ಕಡೆಯಲ್ಲಿರುವವರಿಗಿಂತಲೂ ನಮ್ಮಲ್ಲಿರುವವರು
ನಮಗೋಸ್ಕರ ಇರುವವರು ಹೆಚ್ಚಿನವರಾಗಿದ್ದಾರೆ. ಅವರು ಸಾಧಾರಣ ಜನರಲ್ಲ, ಅವರು ಸಾಧಾರಣ ಸೈನ್ಯವಲ್ಲ. ಅವರು ಅಗ್ನಿಮಯವಾದ ರಥಾಶ್ವಗಳ ಸಹಿತವಾಗಿ ತನ್ನ ಸೇವಕನನ್ನು ರಕ್ಷಿಸುವುದಕ್ಕೋಸ್ಕರ ಬಂದಿದ್ದಾನೆಂಬುದಾಗಿ ಆತನು ತನ್ನ ಕಣ್ಣುಗಳನ್ನು ತೆರೆದಾಗ ಕಂಡುಕೊಂಡನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಕಣ್ಣುಗಳು ತೆರೆಯುವ ಮೊದಲು ಈ ಸೇವಕನಿಗೆ ಅರಾಮ್ಯ ಸೈನ್ಯ ಈಗ ನಮ್ಮನ್ನು ಹಿಡಿದು ಎಲ್ಲ ಮುಗಿಸಿಬಿಡ್ತಾರೆ ಎಂಬುದಾಗಿ ಅನಿಸಿತು. ಆದರೆ ಆ ಕಣ್ಣುಗಳು ಎಲೀಷ ಪ್ರವಾದಿ ಪ್ರಾರ್ಥಿಸಿದರ ನಿಮಿತ್ತವಾಗಿ ಅವನ ಕಣ್ಣುಗಳು ತೆರೆಯದವು, ಒಳಗಿನ ಕಣ್ಣುಗಳು ತೆರೆದವು, ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟವು. ಹಾಗೆಯೇ ಅವನು ನೋಡುವಾಗ ಪರಲೋಕದ ಸೈನ್ಯ ಈ ಸೇವಕರಿಗಾಗಿ ಪ್ರವಾದಿಗಾಗಿ ಇಳಿದು ಬಂದಿರುವುದನ್ನು ಕಂಡು ಬಹಳ ಆಶ್ಚರ್ಯಪಡುವ ಆತನಾಗಿದ್ದಾನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅನೇಕ ಬಾರಿ ನಮ್ಮ ಕಣ್ಣುಗಳೇನಾಗಿರುತ್ತವೆ, ಸಮಸ್ಯೆಗಳನ್ನು ನೋಡಿ ನಾವು ಅಯ್ಯೋ ಏನು ಮಾಡೋದು, ಇನ್ನು ಹೇಗೆ ಮಾಡೋದು, ಎಲ್ಲಿಗೆ ಹೋಗೋಣ. ಪ್ರಾರ್ಥನೆ ಮಾಡಿರಿ. ಆ ಸಮಯದಲ್ಲಿ ಲೋಕದವರ ಮನುಷ್ಯರ ಆಶ್ರಯ ಭರವಸೆಗೆ ಹೋಗೋದಕ್ಕಿಂತ ಬದಲಾಗಿ ದೇವರ ಸನ್ನಿಧಾನದಲ್ಲಿ ನಾವು ಮೊರೆ ಇಡುವಾಗ, ದೇವರೇ ನೀನು ನಮಗೋಸ್ಕರ ಇಟ್ಟಿರೋ ರಕ್ಷಣೆಯನ್ನು ನನಗೆ ನೀನು ತೋರಿಸು, ನಮಗಾಗಿ ನೀನು ಇಟ್ಟಿರುವ ಸೈನ್ಯವನ್ನು ನನಗೋಸ್ಕರ ನೀನು ಕಳುಹಿಸು. ನಾವು ಪ್ರಾರ್ಥನೆ ಮಾಡುವಾಗ ದೇವರು ಪರಲೋಕದಿಂದ ತನ್ನ ಸೈನ್ಯವನ್ನು ನಮಗೋಸ್ಕರ ಕಳುಹಿಸುವ ಆತನಾಗಿದ್ದಾನೆ. ಅವರು ನಮಗೋಸ್ಕರ ಇಳಿದು ಬಂದು ಯುದ್ಧ ಮಾಡುವ ಆತನಾಗಿದ್ದಾನೆ. ಹಾಲೆಲೂಯ. ಅನೇಕ ಬಾರಿ ನಮ್ಮ ಜೀವಿತದಲ್ಲಿ ಹಾಗೆ ಅನುಭವಗಳಾಗಲಿಲ್ಲವ? ಸಮಸ್ಯೆಗಳು ಎದುರಿಸುವಾಗ ನಾವು ಪ್ರಾರ್ಥನೆ ಮಾಡುವಾಗ ಅದರಿಂದ ಬಿಡುಗಡೆ ಆಗಿದ್ದುಂಟಲ್ಲ? ಹೇಗೆ ನಾವು ಪ್ರಾರ್ಥಿಸುವಾಗ, ತನ್ನ ಮಕ್ಕಳಾದ ನಾವು ಪ್ರಾರ್ಥಿಸುವಾಗ ದೇವರು ಪರಲೋಕದಿಂದ ನಮಗೋಸ್ಕರ ಒಂದು ಸೈನ್ಯವನ್ನು ಕಳುಹಿಸುವ ಆತನಾಗಿದ್ದಾನೆ. ಆ ಸೈನ್ಯ ನಮಗೋಸ್ಕರ ಯುದ್ಧ ಮಾಡುವಂಥ ಸೈನ್ಯ, ಆ ಸೈನ್ಯ ನಮಗೆ ಸಂರಕ್ಷಣೆ ಕೊಡುವಂಥ ಸೈನ್ಯ, ವೈರಿಯ ಕಣ್ಣಿಗೆ ನಾವು ಬೀಳದ ಹಾಗೆ ನಮ್ಮನ್ನು ಸಂರಕ್ಷಿಸುವಂಥ ಒಂದು ಸೈನ್ಯವನ್ನು ನಾವು ನೋಡ್ತಾ ಇದ್ದೇವೆ. ಈಗ ಎಲೀಷ ಪ್ರವಾದಿ ಹೇಳ್ತಾ ಇದ್ದಾರೆ, ನೀನು ಅವರಿಗೆ ಹೆದರಬೇಡ, ಅವರಲ್ಲಿರುವವರಿಗಿಂತ ನಮ್ಮಲ್ಲಿರುವವರು ಹೆಚ್ಚಿನವರಾಗಿದ್ದಾರೆ, ಹೆಚ್ಚಿನ ಜನ ನಮ್ಮಲ್ಲಿದ್ದಾರೆ, ನೀನು ನೋಡು ಎಂಬುದಾಗಿ ಅವನಿಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಪ್ರಿಯ ದೇವಜನರೇ, ನಮ್ಮೆಲ್ಲ ಸಮಸ್ಯೆಗಳಿಗಿಂತ ನಾವೇನು ಮಾಡೋಣ? ನನ್ನ ದೇವರು ದೊಡ್ಡವನಾಗಿದ್ದಾನೆ, ಆ ದೇವರು ನನಗೋಸ್ಕರ ಈ ಕಾರ್ಯವನ್ನು ಮಾಡುತ್ತಾನೆ, ಆ ದೇವರು ನನಗೋಸ್ಕರ ಯುದ್ಧ ಮಾಡುತ್ತಾನೆಂಬ ನಂಬಿಕೆ ಭರವಸೆ ನಮ್ಮ ಜೀವಿತದಲ್ಲಿರುವಾಗ, ಆಮೇಲೆ ನಾವು ಪ್ರಾರ್ಥಿಸುವಾಗ ದೇವರು ನಮಗಾಗಿ ಬಿಡುಗಡೆಯನ್ನು ಉಂಟು ಮಾಡುವ ದೇವರಾಗಿದ್ದಾನೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಹಾಗೆ ಆ ಶತ್ರು ಸೈನ್ಯದವರು ಹುಡುಕಿಕೊಂಡು ಬರ್ತಾ ಇದ್ದಾರೆ. ಬರುವಂಥ ಸಮಯದಲ್ಲಿ ಎಲೀಷ ಪ್ರವಾದಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇವರ ಕಣ್ಣುಗಳು, ಆ ವೈರಿಯ ಕಣ್ಣುಗಳು ಮುಚ್ಚಲ್ಪಡಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ನೋಡಿ, ವೈರಿಯ ಕಣ್ಣು ಮುಚ್ಚಬೇಕು, ಇಲ್ಲಿರುವಂಥ ಸೇವಕನ ಕಣ್ಣು ತೆರೆಯಬೇಕು, ನಮ್ಮ ಕಣ್ಣುಗಳು ತೆರೆಯಲ್ಪಡಬೇಕು ಪ್ರಿಯರೇ. ಆಗ ಏನಾಗ್ತದೆ? ಆಮೇಲೆ ವೈರಿಗಳ ಕಣ್ಣುಗಳನ್ನು ದೇವರು ಮುಚ್ಚಿಬಿಡುವ ಆತನಾಗಿದ್ದಾನೆ, ನಮ್ಮನ್ನು ಕಾಣದ ಹಾಗೆ. ಆಮೇಲೆ ಅವರ ಕಣ್ಣುಗಳನ್ನು ದೇವರು ಏನು ಮಾಡ್ತಾರೆ? ಮುಚ್ಚಿಬಿಡುವ ಆತನಾಗಿದ್ದಾನೆ. ಈಗ ಪ್ರವಾದಿ ಕೇಳ್ತಾ ಇದ್ದಾರೆ, ಯಾರನ್ನು ಹುಡುಕಿಕೊಂಡು ಬಂದಿದ್ದೀರಿ? ಇಂಥ ವ್ಯಕ್ತಿಯನ್ನು. ನೀವು ಈ ಜಾಗಕ್ಕೆಲ್ಲ ಬರೋರು, ಬನ್ನಿ ನಾನು ಅವ್ರ ಹತ್ರ ಕರ್ಕೊಂಡು ಹೋಗ್ತೇನೆ ಎಂಬುದಾಗಿ ಹೇಳಿ ಅವರ ಕಣ್ಣುಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಕೆಳಗೆ ಓದುವಾಗ ನಿಮಗೆ ಬಹಳ ಸುಂದರವಾದ ವಿಷಯಗಳಲ್ಲಿ ತಿಳಿಯಲಿಕ್ಕೆ ಸಾಧ್ಯ ಆಗ್ತದೆ. ಹೀಗೆ ಅವರೆಲ್ಲ ಕಣ್ಣು ಕಾಣದವರಾಗಿ ಈ ಪ್ರವಾದಿಯವರನ್ನು ನಡೆಸ್ತಾ ಇದ್ದಾರೆ. ಬನ್ನಿ ನಾನು ತೋರಿಸಿಕೊಡುತ್ತೇನೆ ಎಂಬುದಾಗಿ ಹೇಳಿ ಅವ್ರನ್ನ ಕರೆದುಕೊಂಡು ಹೋಗಿ ಬೇರೆ ಕಡೆಗೆ ಬಿಟ್ಟರೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಪ್ರಿಯ ದೇವಜನರೇ, ನಾವು ಓದಿದ ವಾಕ್ಯ, ಲೋಕದಲ್ಲಿರುವವನಿಗಿಂತಲೂ ನಮ್ಮಲ್ಲಿರುವ ಆತನು ಹೆಚ್ಚಿನವನಾಗಿದ್ದಾನೆ. ಆ ನಂಬಿಕೆ ನಮ್ಮನ್ನು ಯಾವಾಗಲೂ ಆಳಬೇಕು ಪ್ರಿಯರೇ. ನನ್ನ ದೇವರು ನನಗಾಗಿ ಇದ್ದಾನೆ, ನನ್ನ ದೇವರು ನನಗೋಸ್ಕರ ಕಾರ್ಯ ಮಾಡುತ್ತಾನೆ, ಜೀವ ಸ್ವರೂಪನಾದ ದೇವರು ನನ್ನ ಜೀವಿತದಲ್ಲಿ ಇದ್ದಾನೆ ಎಂಬ ನಂಬಿಕೆ ಭರವಸೆ ನಮ್ಮಲ್ಲಿರಬೇಕು. ಶಿಷ್ಯರ ಜೀವಿತದಲ್ಲಿ ಆ ಅಲೆಗಳು ಅವರಿಗೆ ವಿರೋಧವಾಗಿ ಬಂದಾಗ ಅವರು ಸ್ವಾಮಿಯನ್ನು ಕೂಗಿಕೊಳ್ಳುತ್ತಾ ಇದ್ದಾರೆ, ನನ್ನ ದೇವರು, ನಮ್ಮ ದೇವರು, ಆಮೇಲೆ ಸೃಷ್ಟಿಕರ್ತನಾದ ದೇವರು ನಮ್ಮ ಸಂಗಡ ಇದ್ದಾನಲ್ಲ, ನಾವು ಕೂಗಿಕೊಳ್ಳೋಣ ಎಂಬುದಾಗಿ ಅವರು ಮೊರೆ ಇಡುವಾಗ ಅಲ್ಲಿ ಯೇಸು ಸ್ವಾಮಿ ಎದ್ದು ನಾವು ನೋಡ್ತಾ ಇದ್ದೇವೆ. ಗಾಳಿಯನ್ನು ಸಮುದ್ರವನ್ನು ಗದರಿಸಿದ್ದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆಗ ಎಲ್ಲವೂ ಶಾಂತವಾಯಿತು ಎಂಬುದಾಗಿ ಅಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾಗಿ ಪ್ರಿಯ ದೇವ ಜನರೇ, ನಮ್ಮ ಜೀವಿತದಲ್ಲಿ ಸಮಸ್ಯೆಗಳು, ಕಷ್ಟಗಳು, ಕಣ್ಣೀರಿನ ಆಮೇಲೆ ಪರಿಸ್ಥಿತಿಯಲ್ಲಿ ನಾವು ಹಾದು ಹೋಗುವಾಗ ನಾವು ಒಂದೇ ಒಂದು ವಿಷಯ ತಿಳ್ಕೊಳ್ಬೇಕು, ಇಲ್ಲ, ನನ್ನ ಜೊತೆಯಲ್ಲಿರುವವನು
ಈ ಲೋಕದಲ್ಲಿರುವವನಿಗಿಂತಲೂ, ಈ ಸಮಸ್ಯೆ ನನಗೆ ತಂದಂಥ ಸೈತಾನನಿಗಿಂತಲೂ ನನ್ನ ದೇವರು ಹೆಚ್ಚಿನವನಾಗಿದ್ದಾನೆ ಎಂಬುದಾಗಿ ನಾವು ನಂಬುವಾಗ, ಆತನನ್ನು ನಾವು ಕೂಗಿಕೊಳ್ಳುವಾಗ, ದೇವರೇ ನೀನು ನನಗೋಸ್ಕರ ಇಟ್ಟಿರೋ ರಕ್ಷಣೆಯನ್ನು, ಆ ಒಂದು ಸಂರಕ್ಷಣೆಯನ್ನು, ಆ ಒಂದು ಬಿಡುಗಡೆಯನ್ನು ನನಗೆ ತೋರಿಸು ಎಂಬುದಾಗಿ ನಾವು ಪ್ರಾರ್ಥಿಸುವಾಗ, ಆತ ನಮ್ಮ ಕಣ್ಣುಗಳನ್ನು ತೆರೆದು ನಮಗೋಸ್ಕರ ಪರಲೋಕದಿಂದ ಬಂದಂಥ ಸೈನ್ಯವನ್ನು ನೋಡುವ ಹಾಗೆ ಆತ ನಮ್ಮ ಕಣ್ಣುಗಳನ್ನು ತೆರೆಯುವ ದೇವರಾಗಿದ್ದಾನೆ. ಹಾಲೆಲೂಯ. ನಮ್ಮನ್ನು ಕೀರ್ತನೆಗಾರನು ದಾವೀದ ಹೇಳಿದ ಹಾಗೆ ಆ ಒಂದು ಅಪಾಯ ಕಾಲದಲ್ಲಿ ನಮ್ಮನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸ್ತಾನೆ. ಪರ್ವತಾಗ್ರದಲ್ಲಿ ನಮ್ಮನ್ನು ಸುರಕ್ಷಿತವಾಗಿರಿಸುವ ದೇವರು. ಆತನ ಪ್ರಸನ್ನತೆ ನಮ್ಮ ಸಂಗಡ ಇರ್ತದೆ. ಪ್ರಿಯರೇ, ಸಮಸ್ಯೆಗಳನ್ನು ನೋಡಿ ನಾವು ಹೆದರೋದು ಬೇಡ. ಆ ಸಮಸ್ಯೆಗಳಿಗಿಂತಲೂ ಹೆಚ್ಚಿನವನಾದ ನನ್ನ ದೇವರು ನನ್ನ ಜೊತೆಯಲ್ಲಿದ್ದಾನೆಂಬ ನಂಬಿಕೆ ನಮ್ಮಲ್ಲಿರೋಣ. ಆಮೇಲೆ ಈ ಲೋಕದಲ್ಲಿರುವವನಿಗಿಂತಲೂ ನನ್ನಲ್ಲಿರುವ ಆತನು ಹೆಚ್ಚಿನವನು. ನಮ್ಮಲ್ಲಿ ಸ್ವಾಮಿ ಇದ್ದಾನ. ಒಂದು ವೇಳೆ ಈ ಒಂದು ಆತ್ಮಿಕ ಅನುಭವ ಯೇಸು ಸ್ವಾಮಿಗಾಗಿ ಹೃದಯ ಯಾರಾದರೂ ಕೊಡದೇ ಇರುವುದಾದರೆ ನೀವು ಪ್ರಾರ್ಥನೆ ಮಾಡಿ, ದೇವರೇ ನನ್ನ ಹೃದಯಕ್ಕೆ ಬಾ. ಆತ ನಮ್ಮ ಹೃದಯದಲ್ಲಿ ಬರುವಾತನಾಗಿದ್ದಾನೆ. ಆತ ನಮ್ಮೊಳಗಿದ್ದರೆ ಹಾಲೆಲೂಯ, ಆಮೇಲೆ ಎಲ್ಲ ಸಮಸ್ಯೆಗಳನ್ನು ಜಯಿಸುವುದಕ್ಕೆ ಆತ ನಮಗೆ ಸಹಾಯ ಮಾಡುವಾತನಾಗಿದ್ದಾನೆ. ಈ ವಾಕ್ಯಗಳ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾಗಿರುವ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ನಿಮಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅಪ್ಪ, ಅಂದಿನ ವಾಕ್ಯದಲ್ಲಿ ನಾವು ನೋಡಿದ ಪ್ರಕಾರವಾಗಿ ಈ ಲೋಕದಲ್ಲಿರುವವನಿಗಿಂತಲೂ ನಮ್ಮಲ್ಲಿರುವ ಆತನು ಹೆಚ್ಚಿನವನೆಂಬುದಾಗಿ. ಹೌದು ಕರ್ತನೆ, ನೀನು ಉನ್ನತನು ಸ್ವಾಮಿ, ನೀನು ಸರ್ವಶಕ್ತನು ಸ್ವಾಮಿ. ಆಮೇನ್ ಕರ್ತನೆ, ಸ್ತೋತ್ರ. ಎಲೀಷ ಪ್ರವಾದಿಗೆ ವಿರೋಧವಾಗಿ ಬಂದಂಥ ಆ ವೈರಿಗಳ ಕಣ್ಣುಗಳನ್ನು ಆಮೇಲೆ ಕುರುಡು ಮಾಡಿ, ಆಮೇನ್ ಹಾಲೆಲೂಯ, ನೀನು ನಿನ್ನ ಸೇವಕನಿಗಾಗಿ ಪರಲೋಕದ ಸೈನ್ಯವನ್ನು ಇಳಿಸಿಕೊಟ್ಟಂಥ ದೇವರು ಸ್ವಾಮಿ. ಇವತ್ತು ಕೂಡ ನಿನ್ನ ಮಕ್ಕಳಿಗಾಗಿ ಆ ಕಾರ್ಯಗಳನ್ನು ಮಾಡುವಂಥ ದೇವರು ನೀನಾಗಿದ್ದಿ ಸ್ವಾಮಿ. ಅಪ್ಪ ಸ್ತೋತ್ರ ಕರ್ತನೆ. ಈ ಲೋಕದಲ್ಲಿರುವಂಥ ಆಮೇನ್ ಸೈತಾನನಿಗಿಂತಲೂ ನಮ್ಮಲ್ಲಿರುವ ನೀನು ಹೆಚ್ಚಿನವನು ಸ್ವಾಮಿ. ಒಂದು ವೇಳೆ ಇನ್ನೂ ನಮ್ಮ ಹೃದಯದಲ್ಲಿ ಯೇಸು ಸ್ವಾಮಿ ಬರಬೇಕೆಂಬುದಾಗಿ ಯಾರಾದರೂ ಬಯಸೋದಾದರೆ ಅವರ ಹೃದಯದಲ್ಲಿ ನೀನು ವಾಸ ಮಾಡು ಸ್ವಾಮಿ. ಅವರು ಕರೆಯುವಾಗ ನೀನು ಕರ್ತನೆ ಹಾಲೆಲೂಯ ಅವರ ಹೃದಯದಲ್ಲಿ ವಾಸ ಮಾಡಿ ಅವರಿಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡು ಕರ್ತನೆ. ನಮ್ಮನ್ನು ಎದುರಿಸುವಂಥ ಕರ್ತನೆ ಸಮಸ್ಯೆಗಳಿಗಿಂತ ಎಲ್ಲಕ್ಕಿಂತಲೂ ನೀನು ಹೆಚ್ಚಿನವನು ಸ್ವಾಮಿ. ನೀನು ದೊಡ್ಡವನು ಸ್ವಾಮಿ. ನಮಗಾಗಿ ಯುದ್ಧ ಮಾಡುವಂಥ ಯುದ್ಧವೀರನು ನೀನು ಸ್ವಾಮಿ. ಹಾಲೆಲೂಯ. ಯೆಹೋವ ನಿಸ್ಸಿ ನೀನು ಕರ್ತನೆ. ಸ್ತೋತ್ರ. ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಿ. ಈ ದಿನದಲ್ಲಿ ವಾಕ್ಯ ಕೇಳಿದಂಥ ಒಬ್ಬೊಬ್ಬರ ಮೇಲೆ ನಿನ್ನ ಕೃಪೆಯಲ್ಲಿ ಸ್ವಾಮಿ, ಅವರಿಗಾಗಿ ನಿನ್ನ ದೊಡ್ಡ ಕಾರ್ಯಗಳನ್ನು ನೀನು ತೋರಿಸು ಕರ್ತನೆ. ಅವರು ದುಃಖ ಪಡುವ ವಿಷಯದಲ್ಲಿ, ಕಣ್ಣೀರು ಹಾಕುವ ವಿಷಯದಲ್ಲಿ, ನೋವಿನ ವಿಷಯದಲ್ಲಿ ದೇವರೇ ನಿನ್ನ ಹಸ್ತ ಚಲಿಸಲಿ ಸ್ವಾಮಿ. ಎಲ್ಲ ರೀತಿಯ ನೋವು ಬೇನೆಗಳವರಿಂದ ತೊಲಗಿ ಹೋಗಲಿ ಯೇಸುವಿನ ನಾಮದಲ್ಲಿ. ಈ ಲೋಕದಲ್ಲಿರುವವನಿಗಿಂತಲೂ ನೀನು ನಮ್ಮ ಜೊತೆಯಲ್ಲಿ ಹೆಚ್ಚಿನವನಾಗಿ, ಉನ್ನತನಾಗಿ, ಸರ್ವಶಕ್ತನಾಗಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳನ್ನು ಜಯೋತ್ಸವವಾಗಿ ನಡೆಸು ಕರ್ತನೆ. ಅದ್ಭುತ ಮಾಡಿರುವುದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳನ್ನು ಆಶೀರ್ವದಿಸಿರುವುದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ ಘನಮಾನ ಮಹಿಮೆ ನಿಮಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ಪರಲೋಕದ ತಂದೆಯೇ. ಆಮೇನ್, ಆಮೇನ್. ಈ ವಾಕ್ಯಗಳ ಮೂಲಕ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಮುಂದಿನ ಸಂಚಿಕೆಯಲ್ಲಿ ನಾವು ಭೇಟಿಯಾಗೋಣ. ಅದುವರೆಗೂ ಕರ್ತನ ನಮ್ಮೆಲ್ಲರನ್ನು ಕಾಯ್ದು ಕಾಪಾಡಿ ನಡೆಸಲಿ. ಆಮೇನ್.